ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಾತಾಡೋಣ ಸುಮ್ಮನೆ ಇದ್ದಾನೆ. ಇಷ್ಟು ವಿಭಾಗಗಳು ಮಾಡ್ತೀವಿ. ಇದಕ್ಕೆ ರಿಜಿಸ್ಟ್ರೇಷನ್ ಬೇಕು ಅಂತಂದ್ರೆ ಹೆಂಗೆ, ನಿಮ್ಮ ಅಕೌಂಟೇಬಲ್ ಬೇಕು ಅಂತಂದ್ರೆ ಸಂಘ ಅಂದ್ರೆ ಇಟ್ಟು ಖೋ ಕಬಡ್ಡಿ ಆಡಿ ನಮಸ್ತೆ ಸದಸ್ಯ ಶಾಖೆ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಬೇಕು ಇಲ್ಲ ಇಲ್ಲ ಅವ್ರು ರಾಷ್ಟ್ರೋತ್ಥಾನ ಪರಿಷತ್ ಹೆಸರಲ್ಲಿದ್ದೇವೆ, ಅದಕ್ಕೆ ಲೆಕ್ಕ ಕೇಳಿ ಕೊಡ್ತಾರೆ. ಬೆಳಿಗ್ಗೆ ಹೋಗಿ ಯಾವ್ದಾದ್ರು ದೇವಸ್ಥಾನ ಆವರಣದಲ್ಲಿ ನಾವು ಒಂದು ಚಟುವಟಿಕೆಗಳನ್ನು ಮಾಡಿದ್ರೆ ಅದಕ್ಕೂ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಾವು ಸ್ವಯಂ ಸೇವಕರು ನಾವು ಮಾಡ್ತೀವಿ. ಸ್ವಯಂ ಸೇವಕರು ಯಾರು ದಿನದ ಆಸಕ್ತಿ ಇರೋರು ಬರ್ತಾರೆ. ಎದಕ್ ಬೇಕು ಐಡಿ ಕಾರ್ಡು? ಎದಕ್ ಬೇಕು ಐಡಿ ಕಾರ್ಡು? ಯಾರು ಬರಲ್ಲ ರೀ, ಯಾರು ಅನ್ಕೊಂಡು ಬರಲ್ಲ. ಬರೋರು ನಮ್ಮ ಚಿಂತನೆ ಇರೋರು ಬರ್ತಾರೆ, ಅಲ್ಲ ಸರ್, ಚಿಂತನೆ ಇರೋರು ಬರಲ್ಲ. ಕರೆಕ್ಟ್ ಸರ್, ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಸುಮ್ನೆ ಈಗ ಯಾರೋ ಬಂದು ಏನೋ ಮಾಡಕ್ ಆಗಲ್ಲಲ್ರಿ ಸರ್. ಯಾರೋ ಬಂದು ಏನೋ ಮಾಡಕ್ಕಾದ್ರೆ ಇಚ್ಛಾಶಕ್ತಿ ಇರೋರು ಬರ್ತಾರೆ. ಅದೇ ಬರ್ಲೇ ಇರೋರು ನಾವು ಬಲವಂತ ಯಾರನ್ನ ಸರಿ ಸರ್, ಅದಕ್ಕೊಂದು ಇದು ಬೇಕಲ್ಲ, ಒಂದು ಸ್ಟ್ರಕ್ಚರ್ ಬೇಕಲ್ಲ, ಅದಕ್ಕೊಂದು ಫ್ರೇಮ್ ವರ್ಕ್ ಅಲ್ಲ ಸರ್, ಒಂದು ಫ್ರೇಮ್ ವರ್ಕ್ ಬೇಕಲ್ಲ. ಈಗ ಉದಾಹರಣೆಗೆ ಇವತ್ತು ಅಲ್ಲ ಸರ್, ಇವತ್ತು ಅಮರ್ನಾಥ್ ಅವರೇ 100 ಕೋಟಿ ರೂಪಾಯಿಗಿಂತ ಜಾಸ್ತಿ ವೆಚ್ಚದಲ್ಲಿ RSS ನ ಹೆಡ್ ಕ್ವಾರ್ಟರ್ ಡೆಲ್ಲಿಲಿ ಬಹುಮಹಡಿಗಳ ಕಟ್ಟಡ ಆಗಿದೆ. ಅದ್ರ ಲೆಕ್ಕಾಚಾರ ಯಾರು ಕೊಟ್ಟರು? ರಾಷ್ಟ್ರೋತ್ಥಾನ ಇವತ್ತು ಇಲ್ಲಿ ಈಗ ಇವತ್ತು ಇಲ್ಲಿ ಡಿಸ್ಕಷನ್ ನಡೀತಾ ಇದೆಪ್ಪ. ಈ ಡಿಸ್ಕಷನ್ ನಡೀತಾ ಇದೆ ಅಂತಂದ್ರೆ ನಾನು ಎಲ್ಲರಿಗೂ ಕೂತು ನಿಮ್ಗೆ ಎಲ್ಲರಿಗೂ ಕಾಲ್ ಮಾಡಿದೆ, ಬರ್ರಿ ಇಲ್ಲೊಂದು ಡಿಸ್ಕಷನ್ ನಡೀತಿದೆ, ಇದು ಸಬ್ಜೆಕ್ಟ್ ಅಂತ ಕರೆದೆ. ಈಗ ನೀವು ಸುಮ್ಮನೆ ಹೋಗಿ ಎಲ್ಲ ಒಂದ್ ಕಡೆ ನಿಂತು ಬಿಟ್ರೆ ಜನ ಅಲ್ಲ ಅವರೇ ಅಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ಗೊಂದು ಸ್ಟ್ರಕ್ಚರ್ ಬೇಕಲ್ಲ. ಈಗ ಅಲ್ಲೊಂದು ಶಾಖೆ ನಡೀತಾ ಇದೆ ಅಂದ್ರೆ ಅದು ಗೊತ್ತಾಗಬೇಕಲ್ಲ. ಇಲ್ಲಿ ಇವ್ರು ಇರ್ತಾರೆ, ಇವ್ರು ಇದು ಕಲಿಸ್ಕೊಡ್ತಾರೆ, ಇವ್ರು ಇದು ಕಲಿಸ್ಕೊಡ್ತಾರೆ, ಅದು ಕಲಿಸ್ಕೊಡ್ತಾರೆ, ಇದ್ರಲ್ಲಿ ಇಷ್ಟು ಜನ ಇದಾರೆ, ಆ ಸ್ಟ್ರಕ್ಚರ್ ಬೇಕಲ್ಲ. ಸುಮ್ನೆನೆ ಹೆಂಗ್ ಬಂದ್ಬಿಡ್ತಾರೆ ಜನ ಹುಯಿ ಅಂತ. ಪೂರೈಸಿದ್ದಂಗೆ ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಸಂಘಟನೆ ಆಗ್ಬೇಕು ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಆದ್ರೆ ಗುರುದಕ್ಷಿಣೆ ಗುರುದಕ್ಷಿಣೆ ಲೆಕ್ಕವನ್ನ ಯಾರು ಕೇಳಂಗೆ ಸ್ವಯಂ ಸೇವಕರು ಪ್ರತಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ, ತಿಳ್ಕೊಳ್ರಿ. ನಮ್ಮಪ್ಪ ಕೊಟ್ಟನ್ ನಾವ್ ರಿಜಿಸ್ಟರ್ ಮಾಡಲ್ಲ ಅಂದ್ರೆ ಅದು ಬರಲ್ಲ. ಒಂದ್ ನಿಮಿಷ, ಇನ್ನೊಂದು, ನಾಳೆ ಯಾವ್ದೊಂದು ಆಫೀಸ್ಗೆ ಹೋಗ್ತೀವಪ್ಪ ಏನೋ ಒಂದ್ ಕೆಲಸ ಮಾಡ್ಕೊಳಕ್ಕೆ, ಅವ ಒಂದ್ 5,000 ರೂಪಾಯಿ ಕೇಳ್ತಾನ, ಗುರುದಕ್ಷಿಣೆ ಕೊಡ್ತಿದ್ದೀನಿ, ನಾ ಲಂಚ ಕೊಡ್ತಿಲ್ಲ, ಇದು ಗುರುದಕ್ಷಿಣೆ, ಇದು ಇದು ಗುರುದಕ್ಷಿಣೆ ಇದು ಗುರುದಕ್ಷಿಣೆ ಇಲ್ಲ ಗುರುದಕ್ಷಿಣೆ ಅಂದ್ಬಿಟ್ರೆ ಬಾಯಿಲಿ ಒಳಗಾಗ್ತೀನಿ ಅಂತಾರೆ. ಇದಾಗಿದೆ ಅಂತ ಕರ್ನಾಟಕ ದಿನನಿತ್ಯ ಶಾಖೆಗೆ ಯಾರು ಕಾಣಿಕೆ ಕೊಡೋದು, ಹೊರಗಡೆಯಿಂದ ಯಾರಿಗೂ ಬರಲ್ಲ. ಅಲ್ಲ ಹೌದು, ಅದೇನ್ ಅದೇನಿಗೆ ಅಲ್ಲ. ಒಂದ್ ನಿಮಿಷ ಸರ್, ಗುರುದಕ್ಷಿಣೆ ಅನ್ನೋದು ಅಲ್ಲೇ ಬಿಸಾಕ್ ಬರ್ತೀರೇನು? ಅಲ್ಲೇ ಕೊಟ್ಟಿದ್ದು ಅಲ್ಲೇ ಬಿಸಾಕ್ ಬರ್ತೀರಿ? ನಾವು ಕೇಳ್ತೀವಿ. ನಮ್ಮಲ್ಲಿ ನೋಡಿ ಪ್ರಚಾರಕಿಗೆ ಅಂತ ಚಾರ್ಜ್ ಬೇಕು. ಪ್ರಚಾರಕರು ಅಂತ ಇರ್ತಾರೆ ನಮ್ಮಲ್ಲಿ, ಜಿಲ್ಲಾ ಪ್ರಚಾರಕರು, ತಾಲೂಕು ಪ್ರಚಾರಕರು. ನಾವು ಏನ್ ಗುರುದಕ್ಷಿಣೆ ಮುಖಾಂತರ ಕೊಟ್ಟಿದೀವಿ ಆ ಪ್ರಚಾರಕರು ಕೇಳ್ಬೇಕ್ರಿ. ಅಲ್ಲ ಇವತ್ತು ನಮ್ ಚಾನಲ್ ಕೆಲಸ ಮಾಡ್ತಾರಲ್ಲ, ನಾನು ಸಂಬಳ ಕೊಡಲ್ಲ ಅಂತೀನಿ. ಇಲ್ಲಿ ನಾವು ಗುರುದಕ್ಷಿಣೆ ಕೊಡಲ್ಲ. ಬಸ್ ಚಾರ್ಜ್ ಅಂದ್ರಲ್ಲ, ಈಗ ಇವ್ರನ್ನ ಮಾತಾಡ್ಸಿ ಆಮೇಲೆ ನಾವು ವಾಪಸ್ ಬರ್ತೀನಿ. ಎಲ್ಲದಕ್ಕೂ ಅಕೌಂಟಬಿಲಿಟಿ ಇರುತ್ತೆ. ನೀವು ಮಾಡಿದ್ರೆ ಮಾತ್ರ ಅದು ಬಸ್ ಚಾರ್ಜಿಗೆ, ಇದು ಬಟ್ಟೆಗೆ, ಇದು ಅದಕ್ಕೆ, ಇದು ಇದಕ್ಕೆ ಅಂತ ಅದಕ್ಕೆ ಹೊಸ ಹೆಸರು ಕೊಡ್ತಿದ್ದೀರಿ ಹೊರತು ನಡ್ಕೊಂಡ್ ಬಂದಿದೆ ಅಂತ ಯಾರು ಪ್ರಶ್ನೆ ಮಾಡಬಾರ್ದಂತ ಸಂವಿಧಾನದ ವ್ಯವಸ್ಥೆ
ಇವತ್ತು ಕೇಳಿದ್ದಾರೆ, ಹೋಗ್ತಾರೆ ನಾಳೆ. ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳು ಪ್ರಿಯಾಂಕಾ ಖರ್ಗೆ ಬೇಕಾದಷ್ಟು ಇರ್ಲಿ ಅದನ್ನ ಮಾಡೋದು ಬಿಟ್ಟು ಇರ್ಲಿ ಇರ್ಲಿ ಹೇಳಿ ಪುಷ್ಪ ಅವರು. ಅಲ್ಲ ಇದೆ ಅಂತದ್ದು ಯಾವ್ದು ಸರ್? ಸೇವಾದಳ, ಭಾರತ್ ಸೇವಾದಳ ರಿಜಿಸ್ಟರ್ ಆಗಿಲ್ಲ, ನಮ್ದು ಯಾಕೆ ಆಗ್ಬೇಕು ಅಂತ ಮಾಡಕ್ ಬೇರೆ ಕೆಲ್ಸಗಳು ಬೇಕಾದಷ್ಟಿವೆ. ಅದನ್ನ ಬಿಟ್ಬಿಟ್ಟು ಬರೀ RSS ಅಂತ ಇಟ್ಕೊಂಡಾರಲ್ಲ ಇವರು. ಫೇಮಸ್ ಆಗಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬಿಡದಿ ಹೋರಾಟವನ್ನ ಡೈವರ್ಟ್ ಮಾಡಕ್ಕೆ, ದುರಾಡಳಿತವನ್ನ ಬದಿಗೆ ಸರಿಸೋದಕ್ಕೆ, ದಾವಣಗೆರೆ ಇಶ್ಯೂನ ಸಪರೇಟ್ ಮಾಡಕ್ಕೆ. ಸರಿ ಮೇಡಮ್, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಒಂದೊಂದಾಗಿ ಕೊಡ್ತೀನಿ. ಮೊದಲು RSS ಬರ್ತೀನಿ ಮೇಡಮ್. ನೋಡಿ, RSS ಅನ್ನೋದು ಎಲ್ಲಿ ಹುಟ್ಕೊಳ್ತು? ಮೊದಲು ಹುಟ್ಕೊಂಡಿದ್ದು ನಾವು ನೋಡಿದಾಗೆ ಬಂಚ್ ಆಫ್ ಥಾಟ್ಸಲ್ಲಿ ನಾನೊಂದಷ್ಟು ತಿಳ್ಕೊಂಡಾಗೆ ಹೇಳ್ತೀನಿ. ಮೊದಲಿಗೆ ಹೆಗ್ಡೆವಾರ್ ಅವರು ಮುಂಜೆ ನೀವು ಅದನ್ನೆಲ್ಲ ಹೇಳ್ಬೇಕಂತ ನಾ ಬಯಸಲ್ಲ, ನೀವ್ ಹೇಳ್ಬೇಕಾಗಿರೋದು ಅಕೌಂಟಬಿಲಿಟಿಗೆ ಬರ್ತೀನಿ ಮೇಡಮ್. ಆ ಸಂಘಟನೆ ಉಟ್ಕೊಂಡ ಆದ್ಮೇಲೆ ನಾವು ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಇವತ್ತು ಅವ್ರು ಹೇಳ್ತಿದ್ದಾರೆ. ಇವಾಗೇನು ಭಾಗವತರು ನಾವ್ ಯಾಕೆ ಲೆಕ್ಕ ಕೊಡ್ಬೇಕು? 100 ಕೋಟಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಆಯ್ತು ಮೇಡಮ್. ಅದೇ ಈಗ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ದೇಶದಲ್ಲಿ ಡಿಜಿಟಲೈಸ್ ಆಗ್ಬೇಕು, ಪ್ರತಿಯೊಂದು ರೂಪಾಯಿದು ಲೆಕ್ಕ ಬೇಕು ಅಂದಾಗ ಮತ್ತೆ ಈ ಸೋರಿಕೆಯನ್ನು ಅವರೇ ತಡಿಬೇಕಲ್ವಾ RSS ನ? ಅಂದ್ರೆ ಈಗ RSS ಒಂದು ಸಾಂಸ್ಕೃತಿಕ ಸಂಘಟನೆ, ಧಾರ್ಮಿಕ ಸಂಘಟನೆ. ಮತ್ತೆ ಆ ಮುಖವಾಡದಲ್ಲಿ ಯಾಕೆ ಇವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ? ಎಷ್ಟು ಜನ ರಾಜಕೀಯದಲ್ಲಿಲ್ಲ? ವಾಜಪೇಯಿ ಅವರು ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ನಿತಿನ್ ಗಡ್ಕರಿ ಅವರು ಇರ್ಬೋದು. ಇವರೆಲ್ಲ ಬೂತ್ ಲೆವೆಲಿಂದ ಹಿಡಿದು ಇದ್ರ ಕೇಂದ್ರದವರೆಗೂ ಕೆಲಸಗಳು ಮಾಡ್ತಿದ್ದಾರೆ. ಮತ್ತೆ ಅದನ್ನ ಯಾಕೆ ನಾವು ಪ್ರಶ್ನೆ ಮಾಡಬಾರ್ದ? ಅಂದ್ರೆ ಈ ಮೊದಲು ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಏನದು ಪಥಸಂಚಲನದ ಬಗ್ಗೆ ಕೇಳ್ತಾರೆ. ಪಥಸಂಚಲನದ ಬಗ್ಗೆ ಒಂದು ಸಂಘರ್ಷ ಹುಟ್ಟು ಹಾಕಿದಾಗ ಈಗ ಶುರು ಮಾಡಿದೆಲ್ಲ ಅವ್ರು ಆಗ್ಲೇ ಶುರು ಮಾಡ್ತಾರೆ. RSS ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಂಘಟನೆ, ಇದಕ್ಕೆ ಈಗ ರೋಡುಗಳಲ್ಲಿ ಒಂದು ಕೋಲುಗಳನ್ನ ಹಿಡ್ಕೊಂಡು ಹೋಗೋ ವಿಚಾರಕ್ಕೆ ಸಂಬಂಧ ಶಸ್ತ್ರ ಸಂಹಿತೆ ಆಕ್ಟಲ್ಲಿ ಬರುತ್ತೆ. ಈ ಕೋಲುಗಳನ್ನ ಯಾಕೆ ಹಿಡ್ಕೊಂಡು ಹೋಗ್ತಾರೆ, ಇವ್ರು ಏನು ಮಾಡ್ತಾರೆ, ಇದರಲ್ಲಿ ಏನು ನಡೀತಾ ಇದೆ ಅಂದಾಗ ಅದಕ್ಕೆ ಕೊಟ್ಟಂತಹ ಇವ್ರು ಮಾಡಿದಂಥ ವಿಮರ್ಶೆಗಳಿರ್ಬೋದು, ಕೊಟ್ಟಂತಹ ಉತ್ತರಗಳು ಅವತ್ತಿಗೂ ಸಮಂಜಸವಾಗಿರಲಿಲ್ಲ. ಅಂದರೆ ನಾವು ಇವಾಗ ಏನೋ ಹೇಳ್ತಾರೆ, ಆಪತ್ಕಾಲದಲ್ಲಿ ಹೋಗ್ಬಿಟ್ಟು ನಾವು ಇದು ಮಾಡ್ತೀವಿ ಅಂದರೆ ಸಮಾಜದಲ್ಲಿ ಸಾಕಷ್ಟು ಪಿಡುಗುಗಳಿದೆ, ಅದ್ರ ವಿರುದ್ಧ ಯಾಕೆ ಹೋರಾಟ ಮೇಡಮ್? ಒಂದ್ ನಿಮಿಷ, ಅದನ್ನ ನೀವು ಆಪತ್ಕಾಲದಲ್ಲಿ ನೈಸರ್ಗಿಕ ವಿಕೋಪಗಳಾದಂತ ಸಂದರ್ಭದಲ್ಲಿ ಜನರಿಗೆ ನಿಜಕ್ಕೂ ಸಹಾಯ ಮಾಡುವಂತಹ ನೀವ್ ಯಾಕೆ ಮಾಡ್ತೀರಿ ಅಂತಂದ್ರೆ ಪ್ರಶ್ನೆ ಆಯ್ತಲ್ಲ ಇದು. ಅವರು ಮಾಡ್ತಿದ್ದಾರೆ, ಈ ವಾದ ಸರಿ ಇಲ್ಲ. ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳನ್ನ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ಅದು ದಡ್ತನ. ಅವ್ರು ಮಾಡ್ತಿರುವಂತ ಕೆಲಸಗಳನ್ನ ಅಪ್ರಿಶಿಯೇಟ್ ಮಾಡ್ತಾ ಇಷ್ಟು ದೊಡ್ಡ ಕೆಲಸಗಳನ್ನ ಇಷ್ಟು ದೊಡ್ಡ ದೇಶವ್ಯಾಪಿ ಮಾಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಸಂಘಟನೆ ಇದ್ದೀರಾ, ನಿಮ್ ವ್ಯವಹಾರಗಳ ಲೆಕ್ಕ ಕೊಡಿ ಅಂದ್ರೆ ಮುಗಿದೋಯ್ತು. ಅದೇ ನಾವು ಸಂಘಟನೆ ಕೇವಲ ಏನಾದ್ರೂ ಒಂದು ವಿಕೋಪ ಆದಾಗ ನಾವ್ ಈ ತರ ಇನ್ಯಾವುದನ್ನು ಅವ್ರು ಉತ್ತರ ಕೊಟ್ಟಿಲ್ಲ. ನಾವ್ ಅದನ್ನೇ ಹೇಳ್ತಿರೋದು. ಸೊ ಅಕೌಂಟಬಿಲಿಟಿ ಅನ್ನೋದು ಬೇಕೆ. ಇವಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋನ್ಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿದೀವಿ, ಬೀದಿ ಬದಿ ವ್ಯಾಪಾರಿಗಳಿಗೆ. ಆಗಿದ್ರೆ ಇಷ್ಟು ದೊಡ್ಡ ಸಂಘಟನೆಗೆ ಒಂದು ಐಡೆಂಟಿಟಿ ಕಾರ್ಡ್ ಬೇಡವಾ? ಆಯ್ತು, ಒಂದು ಕೃತ್ಯ ಮಾಡಿರ್ತಾರೆ, ಅವರು RSS ಅಲ್ವಾ ಅಂತ ನಮ್ಗೆ ಹೇಗೆ ತಿಳಿಯುತ್ತೆ ಮೇಡಮ್? ಒಂದು ಮೇಡಮ್, ಇಲ್ಲಿ ಸಂಘ ಪರಿವಾರದಲ್ಲಿ ಏನ್ ನಡೆಯುತ್ತೆ ಅನ್ನೋದು ಒಂದು ಕ್ವಶನ್. ಎರಡನೇ ಕ್ವಶನ್, ಆರ್ಥಿಕವಾಗಿ ಇದರ ಸ್ಟ್ರಕ್ಚರ್ ಏನು ಮತ್ತು ಇದರ ಫ್ರೇಮ್ ವರ್ಕ್ ಏನು ಅಂತ ಕೇಳ್ತಾ ಇದ್ದಾರೆ. ಒಂದ್ ನಿಮಿಷ ತಡ್ರಿ.